ಹಾಯ್ ಎಲ್ಲರೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಟಿಫನ್ ಆಯಿತಾ? ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಸಮ್ಟೈಮ್ ಅನಿಸುತ್ತೆ ಲೈಫಲ್ಲಿ ಏನಾದರೂ ಮಾಡ್ತಾ ಇರಬೇಕು, ಇಲ್ಲಾಂದರೆ ಲೈಫೇ ಒಂಥರ ಖಾಲಿ ಖಾಲಿ ಫೀಲ್ ಆಗುತ್ತೆ, ಬೋರ್ ಆಗುತ್ತೆ. ಸೊ ಏನಾದರೂ ಮಾಡ್ತಾ ಇರಬೇಕು ಅನ್ನೋ ಟೈಮಲ್ಲಿ ನಮಗೆ ಅನಿಸ್ತಾ ಇದೆ, ಬಟ್ ಮಾಡೋಕ್ಕಾಗ್ತಲ್ಲ ಅಂದಾಗ ನಾವು ಒಂದು ಅಭ್ಯಾಸ ಮಾಡಿಕೊಂಡ್ರೆ ಅದನ್ನು ನಾವು ಆಚೆ ಬರ್ಬೋದು. ಅಂದರೆ ಬೋರ್ ಆಗುತ್ತೆ, ಏನು ಮಾಡೋಕ್ಕೂ ನಮಗೆ ಮನಸ್ಸು ಆಗ್ತಾ ಇಲ್ಲ, ನಮಗೆ ಗಮನ ವಹಿಸೋಕ್ಕಾಗ್ತಾ ಇಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಅಭ್ಯಾಸಗಳನ್ನ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ನಮ್ಗೆ ಅದರಲ್ಲಿ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಯಾವ ರೀತಿ ಅಭ್ಯಾಸ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ಒನ್, ಯಾವುದಾದ್ರು ಒಂದು ಥಾಟ್ಸ್ ಬರ್ತಾ ಇದೆ ನಮಗೆ, ಅಂದರೆ ಏನೋ ಒಂದು ಯೋಚನೆ ಬರ್ತಾ ಇದೆ ಅಂದಾಗ ಫಸ್ಟ್ ಅದ್ರ ಜೊತೆ ನಾವು ವರ್ಕ್ ಮಾಡಬೇಕು. ಇವಾಗ ನಾವೇನೋ ಒಂದು ಕಲಿಬೇಕು, ನಾವೊಂದು ಈಗ ಎಕ್ಸಾಂಪಲ್ ತೊಗೊಳ್ಳಿ, ನಾನು ಒಂದು ಯೂಟ್ಯೂಬ್ ಮಾಡಬೇಕು ಅಂದ್ಕೊಳ್ತೀನಿ ಅಂದ್ಕೊಳ್ಳಿ. ಇವಾಗ ಯೂಟ್ಯೂಬ್ ಮಾಡಬೇಕು, ಇಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಬೇಕು, ಫೇಸ್ಬುಕ್ಕಲ್ಲಿ ಏನೋ ಒಂದು ಮಾಡಬೇಕು ಅಂದಾಗ ಅಂದ್ಕೊಳ್ಳೋ ದೊಡ್ಡ ವಿಚಾರ ಅಲ್ವಾ. ಸೊ ಅಂದ್ಕೊಂಡ್ಮೇಲೆ ಅದನ್ನ ಏನೋ ಒಂದು ಮಾಡಬೇಕು ಅಂದಾಗ ನಮ್ಗೆ ಒಂದೇ ಸರಿಗೆ ಅದು ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ನಾವು ಅಂದರೆ ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ಅನಿಸುತ್ತೆ ಏನಾದರೂ ಮಾಡಿಬಿಡೋಣ ಇವತ್ತು ಅಂತ ಅನಿಸುತ್ತೆ. ಬಟ್ ಅನ್ಸಿದ ತಕ್ಷಣ ಮಾಡೋಕ್ಕಂತೂ ಕೆಲವೊಂದ್ಸರಿ ಆಗಲ್ಲ, ಯಾಕಂದ್ರೆ ನಾವು ಬೇರೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅನಿಸುತ್ತೆ ನಮಗೆ ಅಲ್ವಾ. ಸೊ ಅವಾಗ ಏನು ಮಾಡಬೇಕು ಅಂದರೆ ಅದನ್ನು ರಿಪೀಟ್ ಮನಸ್ಸಲ್ಲಿ ಹೇಳ್ಕೊತಾ ಇರಬೇಕು. ಒಂದು 4-5 ಸರಿ ನಾವು ಇವತ್ತಿದ್ದು ಮಾಡ್ತೀನಿ, ಈ ಕೆಲಸ ಆಗಿದ ತಕ್ಷಣ, ನಂದು ಎಲ್ಲ ಕೆಲಸ ಮುಗಿದ ತಕ್ಷಣ ನಾನು ಇವತ್ತೇನೋ ಒಂದು ಮಾಡಬೇಕು ಅಂತ ನಾವು ಮೆಂಟಲಿ ಫಸ್ಟು ಫಿಕ್ಸ್ ಆಗಿಬಿಡ್ಬೇಕು. ಸೊ ಅದಾಗಿದ ತಕ್ಷಣ ಆ ಕೆಲಸಕ್ಕೆ ಬರ್ತಿರಲ್ವ. ಸೊ ಅವಾಗ ಅನಿಸುತ್ತೆ ನಿಮಗೆ, ನಾಳೆ ಮಾಡೋಣ ಬಿಡು, ನಾಳೆ ನೋಡೋಣ ಅಂತ ಅನಿಸುತ್ತೆ. ಬಟ್ ನಾಳೆ ಅನ್ನೋದು ಅದೇನಂತಾರಲ್ಲ ಹಾಳು ಅಂತ. ಸೊ ಇವತ್ತು ಕಡೆ ಪಕ್ಷ ಒಂದು ಸ್ಟೆಪ್ ಮುಂದೆ ಇಡಬೇಕು. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಖಂಡಿತ ಅದು ಆಗುತ್ತೆ. ಬಟ್ ಅದೂ ಆಗ್ತಾ ಇಲ್ಲ, ನಮ್ಗೆ ಏನೇನೋ ಅನ್ಕೊಂತೀವಿ, ಕೆಲಸ ಮಾಡೋಕ್ಕಾರ 100 ಥಾಟ್ಸ್ ಬರುತ್ತೆ, 100 ಐಡಿಯಾಸ್ ಬರುತ್ತೆ. ಬಟ್ ಆ ಕೆಲಸ ಮಾಡೋಕ್ಕಂತ ಕೂತ್ಕೊಂಡು ನಮಗೆ ಮೂಡ್ ಬರಲ್ಲ, ನಮಗೇನೋ ಒಂಥರ ನಾಳೆ ಮಾಡ್ರಾಯ್ತು ಅನ್ನೋ ಮನಸ್ಥಿತಿ ಬರುತ್ತೆ ಅಂದಾಗ ಫಸ್ಟ್ ನಮ್ಮ ಅಭ್ಯಾಸವನ್ನು ನಾವು ಚೇಂಜ್ ಮಾಡ್ಕೋಬೇಕು. ಅಂದರೆ ನಮ್ಮನ್ನು ಫಸ್ಟು ಸ್ಟ್ಯಾಂಡ್ ತೊಗೋಬೇಕಂದ್ರೆ ನಮ್ಮನ್ನು ಸ್ಥಿರವಾಗಿ ಇಟ್ಕೋಬೇಕು, ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿನ ಇಲ್ಲ. ಸೊ ಅವಾಗ ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ಎದ್ದ ತಕ್ಷಣ ಫೋನ್ ಅಂತೂ 1 ಅವರ್ ನೋಡಲೇಬಾರ್ದು. ಸೊ ನಾನು ಮುಂಚೆ ನೋಡಿದೆ ಅಂದರೆ ನಾನು ಏನಾದರೂ ಸ್ಟೋರೀಸ್ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ದೆ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿದ್ದೆ. ಬಟ್ ಇವಾಗ ಕಂಪ್ಲೀಟಾಗಿ ನೋಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ನಾನು ನೈಟ್ ಮಲಗಬೇಕಾದ್ರೆ ಸ್ವಿಚ್ ಆಫ್ ಮಾಡಿದ ಫೋನು ನಾನು ಬೆಳಿಗ್ಗೆ 7:30, 8ಗೆ ನಾನು ಆನ್ ಮಾಡೋದು, ನಾನು 4 ಗಂಟೆಗೆ ಎದ್ದರೂ ಸಹ. ಸೊ ಹಾಗಾಗಿ ಹಂಗೆ ಎದ್ದ ತಕ್ಷಣ ಫಸ್ಟ್ ನೀಟಾಗಿ ಫ್ರೆಶ್ ಅಪ್ ಆಗಿ, ಮೇನ್ ನಾವು ಫ್ರೆಶ್ ಆಗಿರಬೇಕು. ನಾವು ನೋಡೋಕ್ಕೆ ಎಷ್ಟು ನೀಟಾಗಿರ್ತೀವೋ ನಮ್ಮ ಎನರ್ಜಿನೂ ಅಷ್ಟೇ ಹೈಯಲ್ಲಿರುತ್ತೆ. ಸೊ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಸೊ ನಾನು ಮಾಡೋ ಮೊದಲೇ ಕೆಲಸನೇ ಫಸ್ಟ್ ನೀಟಾಗಿ ಫ್ರೆಶ್ ಅಪ್ ಆಗೋದು. ಆಮೇಲೆ ಆಚೆ ಹೋಗ್ಬೇಕು. ಆಚೆ ಹೋಗಿ ನಿಂತ್ಕೊಂಡಾಗ ಆ ವಾತಾವರಣ, ಆ ಒಂದು ಇರುತ್ತಲ್ಲ ವ್ಯೂ, ಅದು ನೋಡೋಕ್ಕೆ ಒಂಥರ ಚೆಂದ ಅದು ಆ್ಯಕ್ಚುಲಿ. ಸೊ ನಿಂತ್ಕೊಳ್ಳಿ, ಅದ್ರ ಜೊತೆಗೆ 1-2 ನಿಮಿಷ ಕಣ್ಣಿಟ್ಟು ನೋಡಿ. ಅಂದರೆ ಆವಾಗ ವೆಹಿಕಲ್ ಸೌಂಡ್ ಇರಲ್ಲ, ಯಾರು ಗಲಾಟೆ ಇರಲ್ಲ, ಮಕ್ಕಳು ಸೌಂಡ್ ಇರಲ್ಲ, ಮನೇಲಿ ಒಂದು ಗಲಾಟೆ ಸೌಂಡ್ ಇರಲ್ಲ, ಯಾರ ಮನೆ ಕುಕ್ಕರ್ ವಿಸಿಲ್ ಹೊಡೆಯಲ್ಲ, ಮಿಕ್ಸಿ ಸೌಂಡ್ ಬರಲ್ಲ, ಬೈಕ್ ಸೌಂಡ್ ಏನೂ ಬರಲ್ಲ. 4 ಗಂಟೆಗೆ ಎಲ್ಲ ಒಂಥರ ಶಾಂತವಾಗಿ ಪ್ರಶಾಂತವಾಗಿರುತ್ತೆ. ಸೊ ನಿಂತ್ಕೊಳ್ಳಿ, ಒಂದು 5 ನಿಮಿಷ ನಿಂತ್ಕೊಳ್ಳಿ. ಸೊ ಅದಾಗಿದ್ದು ನೆಕ್ಸ್ಟ್ ಟೈಮ್ ಏನು ಮಾಡಬೇಕು, ಬನ್ನಿ ಕೈ ಮುಗಿದ್ಬಿಟ್ಟು ನಿಂತ್ಕೊಂಡು ನೋಡಿ, ಜೊತೆಗೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ. ಇವತ್ತು ನಾನು ಇಂಥ ವ್ಯೂ ನೋಡ್ತಾ ಇದ್ದೀನಲ್ವಾ ಅಂತ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಬಂದು 1 ಲೋಟ ನೀರು ಕುಡೀರಿ. ಫಸ್ಟು ಬಿಸಿ ನೀರಾದರೂ ಕುಡೀರಿ, ಇಲ್ಲ ನಿಮಗೆ ಅಭ್ಯಾಸ ಇದ್ದರೆ ಬಿಸಿ ನೀರು ಓಕೆ, ಇಲ್ಲ ತಣ್ಣೀರೇ ಆದರೂ ಸರಿ, ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಆ ನೀರು ಕುಡಿದು. ಸೊ ನೆಕ್ಸ್ಟು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ, ಇಲ್ಲ ಯೋಗ ಮಾಡಿ, ಏನಾದರೂ ಬರೀರಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ಬರೀರಿ. ಈ ಅಭ್ಯಾಸಗಳನ್ನ ನಿರಂತರವಾಗಿ ಬರೀಬೇಕು. ಆಮೇಲೆ ನಿಮಗೆ ಬರಿತಾ ಥಾಟ್ಸ್ ಬರೋದೇನೆಂದರೆ ಏನೋ ಒಂದು ಮಾಡ್ಬೇಕು ನಾನು ಲೈಫಲ್ಲಿ ಅನ್ನೋದು ಬರುತ್ತೆ ನಿಮಗೆ. ಅಂದರೆ ಕೆಲವೊಂದು ಮಾಡ್ತಾ ಇರ್ತೀರಾ, ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ನಿರಂತರವಾಗಿ ಮಾಡ್ತಾ ಇರಲ್ಲ, ಮಧ್ಯೆ ಬ್ರೇಕ್ ಆಗ್ತಾ ಇರುತ್ತೆ. ಸೊ ಆ ಬ್ರೇಕ್ ಆಗಲ್ಲ. ಸೊ ನೀವು ಮಾಡ್ತಾ ನಿಮ್ಗೆ ಏನನ್ಸುತ್ತೆ, ಇನ್ನೂ ಏನೇನಾದರೂ ಮಾಡಬೇಕು, ಕಲಿಬೇಕು, ಏನೋ ಒಂದು ಥಾಟ್ಸ್ ಬಂದೇ ಬರುತ್ತೆ ಮೈಂಡಲ್ಲಿ. ಸೊ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಬುಕ್, ಮೇನ್ ಇಂಪಾರ್ಟೆಂಟ್, ಬುಕ್ ಓದಬೇಕು. ಫಸ್ಟು ಏನೇನೋ ಬುಕ್ ಓದೋದನ್ನೆಲ್ಲ ಬಿಡಿ. ಫಸ್ಟು ನಮ್ಮ ಮನಸ್ಸಲ್ಲಿ ನಮ್ಗೇನು ನಾವು ತಿಳ್ಕೋಬೇಕು, ಏನು ತಿದ್ಕೋಬೇಕು ಅನ್ನೋದೊಂದಿರುತ್ತೆ. ಸೂಕ್ತ ಮನಸ್ಸು ಅಂತ ಒಂದು ಬುಕ್ ಇದೆ. ಸೊ ಅದನ್ನು ತೊಗೊಳ್ಳಿ ಫಸ್ಟ್. ಅದನ್ನು ಓದಿ ಚೆನ್ನಾಗಿ, ತುಂಬ ವರ್ಕ್ ಆಗುತ್ತೆ ಆ ಬುಕ್ಕು. ಅಂದರೆ ನಮ್ಮೊಳಗೆ ಎಂಥ ಶಕ್ತಿ ಇದೆ ಅನ್ನೋದು ಆ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದು ತೊಗೊಳ್ಳಿ. ಆಮೇಲೆ ತುಂಬ ಬುಕ್ಸ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ತುಂಬ ಬುಕ್ಸ್ ಇದೆ. ಫಸ್ಟ್ ತೊಗೊಂಡಿದ್ದೆ ನಾನು ಸೂಕ್ತ ಮನಸ್ಸು ಅನ್ನೋ ಬುಕ್ ತೊಗೊಂಡೆ. ನೆಕ್ಸ್ಟು ಇದು ತೊಗೊಂಡೆ, ಇಕಿಗಾಯಿ ಅಂತ ಬುಕ್. ಇದು ತುಂಬ ಚೆನ್ನಾಗಿದೆ.
ಸೊ ನಾನು 4ನೇ ಸರಿ ಓದ್ತಾ ಇರೋದು. ಅಂದರೆ ರಿಪೀಟ್ ಓದಬೇಕು. ಯಾವುದೇ ಒಂದು ಟೈಮ್ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಓದ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ನಾವು ಓದ್ತಾ ಇದ್ರೆ ನಮ್ಗೆ ಅದ್ರದ್ದು ಫಸ್ಟ್ ಟೈಮ್ ತುಂಬ ರ್ಯಾಂಡಮಾಗಿ ಓದ್ತೀವಿ ನಾವು, ಆವಾಗ ನಮ್ಗೆ ಅಷ್ಟು ಐಡಿಯಾಸ್ ಬರಲ್ಲ, ಅಷ್ಟು ತಲೆ ಒಳಗಡೆ ಹೋಗಲ್ಲ. ನೆಕ್ಸ್ಟ್ ಟೈಮ್ ಓದಿದಾಗ ನಿಮ್ಗಿನ್ನ ಹೊಸ ವಿಚಾರಗಳ ಅನುಭವಕ್ಕೆ ಬರುತ್ತೆ. ಸೊ ಬುಕ್ಕ ಓದಿ, ಆದಷ್ಟು ಅಭ್ಯಾಸಗಳು ಚೇಂಜ್ ಮಾಡ್ಕೊಳ್ಳಿ. ಏನೇ ಒಂದು ಮಾಡಬೇಕು ಅಂದ್ರೆ ಒಂದು ಟೈಮ್ ಇಟ್ಕೋಬೇಕು. ಮೇನ್ ಟೈಮ್, ಇಷ್ಟು ಗಂಟೆ ಇಷ್ಟು ಟೈಮ್ ಮೊಬೈಲ್ ನೋಡಬೇಕು, ಇಷ್ಟು ಟೈಮ್ ಕೆಲಸ ಆಗಿಬಿಡ್ಬೇಕು, ಇಷ್ಟು ಟೈಮ್ ನಾನು ರೆಸ್ಟ್ ಮಾಡಬೇಕು, ಇಷ್ಟು ಟೈಮ್ ನನಗೋಸ್ಕರ ನಾನು ಟೈಮ್ ಕೊಟ್ಕೋಬೇಕು. ಈ ಥರ ಟೈಮ್ ಇಟ್ಕೊಂಡಾಗ ನಮ್ಗೇನು ಅನಿಸುತ್ತೆ ಅಂದರೆ, ಸೊ ನಮ್ಗೆ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಇದು ಮಾಡಬೇಕು, ಈಗ ಈ ಟೈಮಲ್ಲಿ ಇದು ಮಾಡಬೇಕು, ಈ ಥರ ಎಲ್ಲ ಅನಿಸುತ್ತೆ. ಸೊ ಆ ಥರ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಆ್ಯಕ್ಚುಲಿ ಬಸ್ಟು ಏನು ಗೊತ್ತಾ, ನಾವು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಾಗ ಫಸ್ಟು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಅದು ಚೇಂಜ್ ಆಯಿತು ಅಂದರೆ ನೀವು ಅಲ್ಲಿಂದನೇ ಸ್ಟಾರ್ಟ್ ಆಯಿತು ನಿಮ್ಮ ಜರ್ನಿ ಅಂತ. ಸೊ ಇದು ನನ್ನ ಒಪಿನಿಯನ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇದು ನಾನು ಎಲ್ಲಿನೂ ಕೆಲವೊಂದೆಲ್ಲ ನಾನು ತುಂಬ ಕೇಳ್ತೀನಿ, ನೋಡ್ತಿದ್ದೆ. ಬಟ್ ನಮ್ಮಲ್ಲಿ ನಾವು ಏನು ಬದಲಾವಣೆ ಮಾಡ್ಕೊಂಬಂದಾಗ ಬೇಸಿಕ್ ನಮ್ಗೆ ಏನು ಬೇಕು ಅಂದರೆ ಫಸ್ಟ್ ನಮ್ಮ ಜೊತೆ ನಾವು ಕೂತ್ಕೋಬೇಕಷ್ಟೆ. ನಮ್ಮ ಜೊತೆ ನಾವು ಕೂತ್ಕೊಂಡು ನಮ್ಗೆ ಏನು ಅನಿಸುತ್ತೆ, ನಮ್ಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡ್ತಾ ಹೋಗಬೇಕು. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು, ನಮ್ಮೊಳಗೆ ಸ್ಟಾರ್ಟ್ ಆಗಬೇಕು. ನಮ್ಮೊಳಗೆ ಸ್ಟಾರ್ಟ್ ಆದಾಗ ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಗೆಲ್ಲರನ್ನೂ ಮೀಟ್ ಮಾಡ್ತೀನಿ, ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಜಸ್ಟ್ ಇದು ನನ್ನ ಓನ್ ಅಭಿಪ್ರಾಯ. ನಾನು ಅಂದರೆ ಒಂದು ಟೈಮಲ್ಲಿ ಕೇವಲ ಮನೆ ಕೆಲಸನೇ ಮಾಡಿಕೊಂಡು ಒಂದೇ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಅಷ್ಟೇ ದಿನ ಅಂದ್ಕೊಳ್ಳೋ ಟೈಮಿಂದ ಇವಾಗ ನಮ್ಮ ಜೊತೆ ನಾವೇ ಮಾತಾಡಿಕೊಂಡು 4 ಜನಕ್ಕೆ ನಾವೇ ಏನೋ ಹೇಳ್ತಾ ಇದ್ದೀವಿ ಅನ್ನೋ ಟೈಮಿಗೆ ನಾವು ಬಂದಿದ್ದೀವಿ ಅಂದರೆ ಅದನ್ನೇ ಅಲ್ವಾ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಲೈಫಲ್ಲಿ ಫಸ್ಟ್ ನಮ್ಮನ್ನು ನಾವು ತಿದ್ಕೊಂಡ್ರೆ ನಮ್ಮ ಕುಟುಂಬದವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೋದು, ನಮ್ಮ ಜೊತೆ ಇರೋ ನಮ್ಮ ಫ್ರೆಂಡ್ಸ್ನ ಫ್ಯಾಮಿಲೀಸ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ಫಸ್ಟ್ ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ದರೆ ಎಲ್ಲರನ್ನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಕೆ ಖಂಡಿತ ಸಾಧ್ಯ ಇದೆ. ಸೊ ಬದಲಾವಣೆ ನಮ್ಮಿಂದನೇ ಶುರುವಾಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.